ಹೀಗೆ ವಿಸ್ತಾರವಾಗಿ ಹಬ್ಬಿ ನಿಂತಿರುವ ಆಲದ ಮರಗಳ ಸೊಬಗು ಕಂಡಾಗ ಎಂಥವರಿಗಾದರೂ ಒಮ್ಮೆ ಮೈ ಜುಮ್ ಎನಿಸದೆ ಇರದು. ಈ ಸುಂದರವಾದ ದೃಶ್ಯ ಕಾಣಸಿಗುವುದು ತಿಪಟೂರಿನ ಹೊನ್ನವಳ್ಳಿಯಲ್ಲಿ. ಬೃಹದಾಕಾರದ ಆಲದ ಮರಗಳ ಸಮೂಹದ ಮಧ್ಯೆ ಇರುವ ಈ ಆಲದ ಮರದ ಶ್ರೀ ಮುನಿಸ್ವಾಮಿ ದೇವಾಲಯ ಬಹುದೊಡ್ಡ ಇತಿಹಾಸವುಳ್ಳ ಕ್ಷೇತ್ರ. ಪ್ರತಿನಿತ್ಯ ನೂರಾರು ಸಂಖ್ಯೆಯ ಭಕ್ತರು ಈ ಕ್ಷೇತ್ರಕ್ಕೆ ಬರುತ್ತಾರೆ. ತಮ್ಮ ಇಷ್ಟಾರ್ಥಗಳನ್ನ ಮುನೀಶ್ವರ ಸ್ವಾಮಿ ನೆರವೇರಿಸುತ್ತಾನೆ ಎಂಬ ನಂಬಿಕೆ ಇಲ್ಲಿನ ಭಕ್ತರಲ್ಲಿದೆ. ಈ ಕ್ಷೇತ್ರವು ಶ್ರೀ 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 ಗುರುಪರದೇಶಿ ಕೇಂದ್ರಕ್ಕೆ ಸಂಬಂಧಿಸಿದ್ದು ಕೆರೆಗೋಡಿ ರಂಗಾಪುರದ ಜೊತೆಗೆ ಸಮ್ಮಿಳಿತಗೊಂಡಿದೆ. ಮುನೀಶ್ವರ ಸ್ವಾಮಿಯ 7 ಅವತಾರಗಳಿದ್ದು ಈ ಕ್ಷೇತ್ರದಲ್ಲಿ ಆಲದ ಮರದ ಬುಡದಲ್ಲಿ ಸ್ವಾಮಿ ನೆಲೆಯಾಗಿದ್ದು, ಮರದ ಬೇರು ದೈತ್ಯಾಕಾರದ ಮರಗಳು ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ. ಸಂಕ್ರಾಂತಿ ಅವಧಿಯಲ್ಲಿ ಮುನೀಶ್ವರನ ಜಾತ್ರೆ ನೆರವೇರುವುದರಿಂದ ಇಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತರು ಆರಾಧನೆಯಲ್ಲಿ ತೊಡಗುತ್ತಾರೆ. ಶಿವನ ರೂಪವಾದ ಮುನೀಶ್ವರ ಸ್ವಾಮಿ ನೆಲೆಯಾಗಿರುವ ಆಲದ ಮರದ ಶ್ರೀ ಮುನಿಸ್ವಾಮಿ ದೇವಾಲಯ ಇತಿಹಾಸವುಳ್ಳ ಪುರಾತನ ದೇಗುಲವಾಗಿದ್ದು, ದೈವತ್ವ ಹಾಗೂ ನಿಸರ್ಗದ ಸಮ್ಮಿಲನದ ಪ್ರತೀಕವಾಗಿದೆ. ದೈವತ್ವದ ಜೊತೆಗಿನ ನಿಸರ್ಗದ ರಮ್ಯತೆ ಕ್ಷೇತ್ರಕ್ಕೆ ಭೇಟಿ ನೀಡುವ ಜನರಿಗೆ ನೆಮ್ಮದಿ ಕರುಣಿಸಿ ಸಾಮರಸ್ಯದ ಬದುಕಿನ ದಾರಿ ತೋರಿಸುತ್ತಿದೆ. ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹಾವೇರಿ ಯೋಜನಾ ವ್ಯಾಪ್ತಿಯ ಆಲದಕಟ್ಟೆಯಲ್ಲಿ ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮ ನೆರವೇರಿತು. ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರ ಪರಿಕಲ್ಪನೆಯ ವಾತ್ಸಲ್ಯ ಮನೆಯನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹಾವೇರಿ ಯೋಜನಾ ಕಚೇರಿ ವ್ಯಾಪ್ತಿಯ ಹಾವೇರಿ ವಲಯದ ಆಲದಕಟ್ಟೆ ಕಾರ್ಯಕ್ಷೇತ್ರದ ವಾತ್ಸಲ್ಯ ಫಲಾನುಭವಿ ಸುಬ್ಬವ್ವ ನಿಂಗಪ್ಪ ಕೊಪ್ಪದ ಅವರಿಗೆ ಹಸ್ತಾಂತರಿಸಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದ ಅಡಿಯಲ್ಲಿ ಬಿಳಿಗೆರೆಯ ಬೋರಣ್ಣನ ಕೆರೆಯ ಪುನಶ್ಚೇತನ ನೆರವೇರಿತು. ಹಟ್ನ ಬಿಳಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋರಣ್ಣನ ಕಟ್ಟೆ ಕೆರೆ 8.7 ಎಕರೆ ವಿಸ್ತೀರ್ಣವನ್ನ ಹೊಂದಿದ್ದು 637 ಎಕರೆ ಕೃಷಿ ಭೂಮಿಗೆ ನೀರುಣಿಸುತ್ತಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಮೂಲಕ ರಾಜ್ಯಾದ್ಯಂತ ಮಧ್ಯವರ್ಜನ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ರಾಜ್ಯಾದ್ಯಂತ ಈವರೆಗೆ ಒಟ್ಟು 2014 ಸಮುದಾಯ ಹಾಗೂ ವಿಶೇಷ ಮಧ್ಯವರ್ಜನ ಶಿಬಿರಗಳನ್ನು ಆಯೋಜಿಸಲಾಗಿದ್ದು, ಸರಿಸುಮಾರು 1,35,402 ಮಂದಿ ಮದ್ಯವ್ಯಸನ ಮುಕ್ತರಾಗಿ ನೆಮ್ಮದಿಯ ಜೀವನವನ್ನ ನಡೆಸುತ್ತಿದ್ದಾರೆ. ವೀಕ್ಷಕರೇ, ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.